ನಮಸ್ಕಾರ ಸ್ನೇಹಿತರೆ, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬಲೂಚಿಸ್ತಾನ ಸ್ವತಂತ್ರ ರಾಷ್ಟ್ರ ಆಗೋದು ಸುಲಭನಾ? ಬಾಂಗ್ಲಾ ರೀತಿಯಲ್ಲೇ ಭಾರತ ಇದಕ್ಕೆ ಸಹಾಯ ಮಾಡ್ಬೋದಾ? ಹೊಸ ರಾಷ್ಟ್ರಕ್ಕೆ ಜನ್ಮ ಕೊಡ್ಬೋದಾ? ಸ್ನೇಹಿತರೆ, ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಮುಗಿತಾ ಇದ್ದ ಹಾಗೆ ಪಾಕಿಸ್ತಾನದ ಒಳಗೆ ದೊಡ್ಡ ಕ್ರಾಂತಿ ಶುರುವಾಗಿದೆ. ಬಲೂಚಿಗಳು ಹಿಂದೆಂದಿಗಿಂತಲೂ ದೊಡ್ಡ ಪ್ರಮಾಣದಲ್ಲಿ ರೊಚ್ಚಿಗೆದ್ದಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ಘೋಷಣೆ ಮಾಡ್ತಾ ಹಲವು ಕಡೆ ದಾಳಿ ಮಾಡ್ತಿದ್ದಾರೆ. ಇದರ ಬೆನ್ನಲ್ಲೇ ಭಾರತದ ಒಳಗೂ ಬಲೂಚಿಸ್ತಾನದ ಟ್ರೆಂಡ್ ಶುರುವಾಗಿದೆ. ಫ್ರೀ ಬಲೂಚಿಸ್ತಾನ್, ವಿ ಸ್ಟ್ಯಾಂಡ್ ವಿತ್ ಬಲೂಚಿಸ್ತಾನ್ ಅನ್ನೋ ಅಭಿಯಾನ ಜೋರಾಗಿದೆ. ಅಷ್ಟೇ ಅಲ್ಲ, ಖುದ್ದು ಬಲೂಚ್ ಹೋರಾಟಗಾರರು ನಮಗೆ ಸಹಾಯ ಮಾಡಿ ಭಾರತದ ಹಳೆಯ ಆಯುಧಗಳನ್ನು ನಿಮಗೆ ಬೇಡದಾಗಿರೋದು, ಯೂಸ್ ಮಾಡಕ್ಕೆ ಬೇಡ ಅಂಥೇಳಿ ಇನ್ನು ಓಲ್ಡ್ ಇರ್ತಾವಲ್ಲ ಕೆಲವೆಲ್ಲ, ಅದನ್ನಾರು ನಮಗೆ ಕೊಡಿ, ಅದನ್ನು ಬಳಸಿ ನಾವು ಪಾಕಿಸ್ತಾನದ ವಿರುದ್ಧ ಹೋರಾಡ್ತೀವಿ ಅಂತ ಕೇಳ್ತಿದ್ದಾರೆ. ಇಲ್ಲಿ ನಮ್ಮ ಸರ್ಕಾರ ಏನೂ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಭಾರತ ಈ ರೀತಿ ಇನ್ನೊಂದು ರಾಷ್ಟ್ರದ ಆಂತರಿಕ ವಿಚಾರದಲ್ಲಿ ನಾವು ಮೂಗು ತೋರಿಸಲ್ಲ ಅನ್ನೋ ಅಫಿಷಿಯಲ್ ಸ್ಟ್ಯಾಂಡನ್ನು ಮೇಂಟೈನ್ ಮಾಡುತ್ತೆ. ಆದರೆ ಭಾರತದ ನಾಗರಿಕರು ಬಲೂಚಿಗಳ ಪರವಾಗಿ ಧ್ವನಿ ಎತ್ತೋಕೆ ಶುರು ಮಾಡಿದ್ದಾರೆ. ಬಲೂಚಿಸ್ತಾನ್ ಬರ್ಡೇ ಯಾವಾಗ? ಪಾಕಿಸ್ತಾನಕ್ಕೆ ಇನ್ನೊಂದು ಸಲ ಹೆರಿಗೆ ಮಾಡಿಸಿ ಬಲೂಚಿಸ್ತಾನಕ್ಕೆ ಜನ್ಮ ಕೊಡಿ ಅಂತ ಆಗ್ರಹ ಮಾಡ್ತಿದ್ದಾರೆ. ಬಲೂಚ್ ಅನ್ನೋ ನಿಶ್ಶಕ್ತ ಹೋರಾಟಕ್ಕೆ ಈಗ ಭಾರತೀಯರ ದೊಡ್ಡ ಧ್ವನಿ ಕೂಡ ಸಿಗ್ತಾ ಇದೆ. ಹಾಗಿದ್ರೆ ಬಲೂಚಿಗಳು ಸ್ವಾತಂತ್ರ್ಯ ಪಡ್ಕೊಂಡ್ಬಿಡ್ತಾರ? ಇದಕ್ಕೆ ನಿಜಕ್ಕೂ ಭಾರತ ಸಹಾಯ ಮಾಡುತ್ತಾ? ಪಾಕ್ನಿಂದ ಬೇರೆಯಾಗೋಕೆ ಅವರಿಗಿರೋ ಅಡ್ಡಿ ಆತಂಕ ಏನು? ಭಾರತ ಈ ನಿಟ್ಟಿನಲ್ಲಿ ಏನು ಮಾಡ್ಬೋದು? ಎಲ್ಲವನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ತುಂಬಾ ಜನಕ್ಕೆ ಅಣುಶಕ್ತ ಪಾಕಿಸ್ತಾನ ಇದಕ್ಕೆಲ್ಲ ಅವಕಾಶ ಕೊಡುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ಬೋದು. ಆದರೆ ಸ್ನೇಹಿತರೆ, ಪಾಕ್ಗಿಂತ ಸಿಕ್ಕಾಪಟ್ಟೆ ಪವರ್ಫುಲ್ ಇದ್ದ ಸೋವಿಯತ್ ಯೂನಿಯನ್, ಬಹಳ ದೊಡ್ಡ ಅಣ್ವಸ್ತ್ರ ಪವರ್ ಆಗಿದ್ದ ಸೋವಿಯತ್ ಯೂನಿಯನ್ ಕೇವಲ 3 ದಶಕಗಳ ಹಿಂದೆ ತುಂಡಾಗಿ ಉದುರಿ ಹೋದ ಉದಾಹರಣೆ ಕಣ್ಮುಂದೆ ಇದೆ. ಹೀಗಾಗಿ ಇಡೀ ಜಗತ್ತು ಇದನ್ನ ಕುತೂಹಲದ ಕಣ್ಣಿನಿಂದ ನೋಡ್ತಾ ಇದೆ. ಹಾಗಂತ ಇದು ಈಸಿನೂ ಅಲ್ಲ, ಸಾಕಷ್ಟು ಗಂಭೀರ ಸಮಸ್ಯೆಗಳು ಕೂಡ ಇದಾವೆ, ಹಲವು ಆಯಾಮಗಳಿವೆ, ಕೊರತೆ, ಪ್ಲಸ್ ಅಂಡ್ ಮೈನಸ್ ಎಲ್ಲ ಇವೆ. ಬನ್ನಿ ಪೂರ್ತಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ತೀವ್ರವಾಗ್ತಾ ಇದೆ ಹೋರಾಟ. ಸ್ನೇಹಿತರೆ, ಪಾಕಿಸ್ತಾನದಲ್ಲೀಗ ಬಲೂಚ್ ಹೋರಾಟಕ್ಕೆ ಹೊಸ ಹುಮ್ಮಸ್ಸು ಬಂದಿದೆ. ಭಾರತ ಪಾಕ್ ಯುದ್ಧ ಶುರುವಾದಾಗಲೇ ಅಥವಾ ಈ ಸಂಘರ್ಷ ಶುರುವಾದಾಗಲೇ, ಆಪರೇಷನ್ ಸಿಂಧೂರ್ ಶುರುವಾದಾಗಲೇ ಬಲೂಚಿಗಳು ತುಂಬ ಖುಷಿ ಪಟ್ಟಿದ್ರು. ಏನಾದರೂ ಮಾಡಿ ಈ ಸಲ ಪಾಕಿಸ್ತಾನದಿಂದ ಬೇರೆ ಆಗಿಬಿಡೋಣ, ಇದು ಗೋಲ್ಡನ್ ಆಪರ್ಚುನಿಟಿ ಅಂತ ಅವರು ಭಾವಿಸಿದ್ರು. ಯುದ್ಧ ಆಗ್ಬಿಡ್ಲಿ ಅಂತ. ಆದರೆ ಪಾಕ್ ಮಂಡಿಯೂರ್ತು. ಪರಿಣಾಮ ಭಾರತ ಆಪರೇಷನ್ ಸಿಂಧೂರ್ ನಿಲ್ಲಿಸ್ತು. ಜೊತೆಗೆ ಭಾರತದ ಪ್ಲಾನ್ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡೋದಾಗಿರಲಿಲ್ಲ, ಉಗ್ರ ದಾಳಿಗೆ ಪ್ರತಿಕಾರವನ್ನು ತೀರಿಸಿಕೊಳ್ಳೋದಾಗಿತ್ತು. ಕಂಟಿನ್ಯೂ ಆಗಿದ್ದ ಆಮೇಲೆ 1-2-3 ದಿನ ಅವರು ಪ್ರತಿದಾಳಿ ಮಾಡಿಕೊಂಡು ಅಹಂಕಾರ ತೋರಿಸಿದ ಕಾರಣಕ್ಕಾಗಿ ಅಷ್ಟೇ. ಇಲ್ಲಾಂದ್ರೆ ಉಗ್ರ ನೆಲೆಗಳನ್ನ ಬಿಟ್ರೆ ಮತ್ತೆ ಮುಂದುವರ್ಸಕ್ ಭಾರತಕ್ಕೂ ಲೆಕ್ಕಾಚಾರ ಇರಲಿಲ್ಲ. ಸೊ ಎಸ್ಕಲೇಷನ್ ಅಲ್ಲಿಂದ ಮುಂದುವರಿಲಿಲ್ಲ. ಹಾಗಂತ ಬಲೂಚಿಗಳ ಸ್ವಾತಂತ್ರ್ಯದ ಆಸೆ ನಿಂತು ಹೋಗಿಲ್ಲ. ಬಲೂಚಿಗಳು ಸುಮ್ಮನೆ ಕೂತಿಲ್ಲ. ಈಗಲೂ ಭಯಾನಕ ದಾಳಿಗಳನ್ನ ಮಾಡ್ತಿದ್ದಾರೆ. ಕೆಲವೇ ಗಂಟೆಗಳ ಅವಧಿಯಲ್ಲಿ 80ಕ್ಕೂ ಅಧಿಕ ದಾಳಿಗಳನ್ನ ಮಾಡಿದ್ದಾರೆ. ಪೊಲೀಸರು, ಸೇನೆ ಎಲ್ಲರನ್ನ ಓಡಿಸಿದ್ದಾರೆ. ಬಲೂಚಿ ನಾಯಕರು ಇದು ಪೂರ್ಣ ಪ್ರಮಾಣದ ಹೋರಾಟ ಅಂತ ಹೇಳಿದ್ದಾರೆ. ನಾವು ಪಾಕಿಸ್ತಾನದಿಂದ ಈಗ ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ, ಬಲೂಚ್ ರಿಪಬ್ಲಿಕ್ ಸ್ಥಾಪನೆಯಾಗಿದೆ. ನಾವು ಆಗಸ್ಟ್ 11, 1947 ಇಂಡಿಪೆಂಡೆಂಟ್ ಕಂಟ್ರಿ ಆಗಿದ್ವಿ. ಆದರೆ ಪಾಕಿಸ್ತಾನ ನಮ್ಮನ್ನ ಮೋಸದಿಂದ ತನ್ನ ಭಾಗ ಮಾಡಿಕೊಳ್ತು. ಇನ್ಮೇಲೆ ನಾವು ಸುಮ್ಮನಿರೋದಿಲ್ಲ. ನಾವು ಯಾವತ್ತಿಗೂ ಪಾಕಿಸ್ತಾನಿಗಳಲ್ಲ. ನಿಜವಾದ ಪಾಕಿಸ್ತಾನಿಗಳೇನಾದರೂ ಇದ್ದರೆ ಅದು ಪಂಜಾಬಿಗಳು ಮಾತ್ರ. ಅವರೇ ನಮ್ಮ ಜೀವನವನ್ನು ಹಾಳು ಮಾಡಿ ಹಾಕಿದ್ದಾರೆ. ಅಣು ಪರೀಕ್ಷೆಯಾದಾಗ ಸೋರಿದ ವಿಕಿರಣಗಳು ಇನ್ನೂ ನಮ್ಮ ಮಕ್ಕಳನ್ನು ಕಾಡ್ತಾ ಇವೆ. ಇಲ್ಲಿಂದ ಎಲ್ಲವನ್ನ ದೋಚಿ ನಮ್ಮನ್ನು ಹಸಿವಿಗೆ ದೂಡಿದ್ದಾರೆ ಅಂತ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಅಷ್ಟೇ, ಮೋದಿಯವರೇ ದಯವಿಟ್ಟು ನಮ್ಮ ಕಡೆ ನೋಡಿ, ಒಂದಲ್ಲ ಒಂದಿನ ನಮ್ಮ ಕೂಗು ನಿಮಗೂ ಕೇಳಿಸುತ್ತೆ ಅಂಥೇಳಿ ಭಾರತಕ್ಕೂ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಓಪನ್ ಆಗಿ. 80 ವರ್ಷಗಳಿಂದ ನಾವು ಗುಲಾಮರಾಗಿ ಬದುಕ್ತಾ ಇದ್ದೀವಿ. 1971 ಪಾಕ್ನಿಂದ ವಶಕ್ಕೆ ಪಡ್ಕೊಂಡಿರೋ ಆಯುಧವನ್ನು ನಮಗೆ ಕೊಡಿ, ನಾವು ಹೋರಾಟ ಮಾಡ್ತೀವಿ, ಆ ಹಳೆ ಆಯುಧಗಳಾದರೂ ಸಾಕು ಅಂತ ಆಗ್ರಹ ಮಾಡ್ತಿದ್ದಾರೆ. ಸ್ನೇಹಿತರೆ, ಅಲ್ಲಿಂದ ಬರೋ ಕೆಲವೊಂದಷ್ಟು ದೃಶ್ಯಗಳನ್ನು ನೋಡ್ತಾ ಇದ್ರೆ ಬಲೂಚಿಗಳ ಹೋರಾಟದ ಸ್ವರೂಪ, ಅದರ ತೀವ್ರತೆ ಪಾಕಿಸ್ತಾನವನ್ನು ಆಳುವವರ ಎದೆಯಲ್ಲಿ ಭಯ ಹುಟ್ಟಿಸುತ್ತೆ. ಬರೀ ಪುರುಷರು, ಯುವಕರು ಮಾತ್ರ ಅಲ್ಲ, ಮಹಿಳೆಯರು, ಮಕ್ಕಳು ಕೂಡ ಬೀದಿಗೆ ಧುಮುಕ್ತಾ ಇದ್ದಾರೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ 3 ನೈಟ್ 4 ಡೇಸ್ ಟ್ರಿಪ್. ಇದು ಆಫರ್ ಪ್ರೈಸ್ ಕೇವಲ 32,500 ರೂಪಾಯಿ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೇಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ.
ಹೊರಡೋ ದಿನ ಜೂನ್ 25ನೇ ತಾರೀಕು. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ನಿಮಗೆ ನೆನಪಿರಬಹುದು, ಚೀನಾ ವಾಹನದ ಮೇಲೆ ಕೆಲ ತಿಂಗಳುಗಳ ಹಿಂದೆ ಆತ್ಮಾಹುತಿ ದಾಳಿಯಾದಾಗ ಅದರಲ್ಲಿ ಜೀವ ಕೊಟ್ಟಿದ್ದು ಒಬ್ಬ MSc ಪದವೀಧರ, MSc ಡಿಗ್ರಿ ಹೋಲ್ಡರ್. ಆಕೆಗೆ 2 ಮಕ್ಕಳಿದ್ರು. ವೈದ್ಯನ ಹೆಂಡತಿ ಕೂಡ. ಮನಸ್ಸು ಮಾಡಿದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಉತ್ತಮ ಜೀವನ ನಡೆಸಬಹುದಾಗಿತ್ತು. ಆದರೆ ಆಕೆ ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕೆ ತನ್ನ ಹೋರಾಟವನ್ನು ಅರ್ಪಿಸಿಕೊಂಡಿದ್ದಾರೆ. ಆದರೆ ಪಾಕಿಸ್ತಾನದ ಪಾಲಿಗೆ ಇವರು ಉಗ್ರಗಾಮಿಗಳು ಸ್ನೇಹಿತರೆ. ಉಗ್ರರು ಅಂತ ಗುರುತಿಸ್ತಾರೆ ಇವ್ರನ್ನ. ಆದರೆ ಸ್ನೇಹಿತರೆ, ಇವರು ಉಗ್ರರಲ್ಲ. ಬಲೂಚಿಗಳು ಯಾವುದೋ ಮತಾಂಧತೆಯ ಅಮಲಲ್ಲಿ ಹೋರಾಟ ಮಾಡ್ತಿರೋದಲ್ಲ. ಅವರು ನ್ಯಾಷನಾಲಿಟಿಗೋಸ್ಕರ ಫೈಟ್ ಮಾಡ್ತಿರೋದು. ಬಲೂಚಿಸ್ತಾನ ಪಾಕಿಸ್ತಾನದ ಭಾಗ ಆಗಿರಲಿಲ್ಲ. 1947ನಲ್ಲಿ ಈ ಇಂಡಿಪೆಂಡೆನ್ಸ್ ಪ್ಲಾನ್ನಲ್ಲಿ ಅದು ಇರಲಿಲ್ಲ. ಬಲೂಚಿಸ್ತಾನ ಇಂಡಿಪೆಂಡೆಂಟ್ ಆಗಿರೋ ಆಸೆಯನ್ನೇ ಹೊಂದಿತ್ತು. ಜಿನ್ನ ಮೋಸದಿಂದ, ದಬ್ಬಾಳಿಕೆಯಿಂದ ಬಲೂಚಿಸ್ತಾನವನ್ನ ಪಾಕಿಸ್ತಾನಕ್ಕೆ ಸೇರಿಸ್ಕೊಂಡಿರೋದು. ಅದೇ ಕಾರಣಕ್ಕೋಸ್ಕರ ಮತ್ತೆ ಸ್ವಾತಂತ್ರ್ಯವನ್ನು ಗಳಿಸ್ಕೊಳ್ಳೋಕ್ಕೋಸ್ಕರ ಇಂಡಿಪೆಂಡೆಂಟ್ ಬಲೂಚಿಸ್ತಾನ್ಗೋಸ್ಕರ ಸ್ವಾತಂತ್ರ್ಯ ಹೋರಾಟ ಮಾಡ್ತಿದ್ದಾರೆ. ನಾವು ಪ್ರಾಣ ತ್ಯಾಗ ಮಾಡೋಣ, ನಮ್ಮ ಮಕ್ಕಳಿಗಾದರೂ ಕೂಡ ಒಂದು ಸುಂದರ ಫ್ರೀ ಬಲೂಚಿಸ್ತಾನ್ ಸಿಗುತ್ತೆ ಅನ್ನೋ ಆಸೆಯನ್ನು ಹೊಂದಿದ್ದಾರೆ. ಸ್ನೇಹಿತರೆ, ಇವರಿಗೆ ಪಾಕಿಸ್ತಾನ ಮೇಲೆ ಎಷ್ಟೊಂದು ದ್ವೇಷ ಇರೋಕೆ ಮುಖ್ಯ ಕಾರಣ ಪಾಕಿಸ್ತಾನದ ಸೇನೆ, ಯೂನಿಫಾರ್ಮ್ ಹಾಕಿರೋ ಪಾಕ್ನ ಉಗ್ರರು. ಬಲೂಚ್ ಅಂತ ಹೆಸರೆತ್ತಿದ್ರೂ ಕೂಡ ಅಲ್ಲಿನ ಯುವಕರನ್ನ ಪಾಕ್ ನಡು ಬೀದಿಯಲ್ಲಿ ಮುಗಿಸ್ತಾ ಇದೆ. ಕೆಲವರನ್ನ ಅಪಹರಣ ಮಾಡಿ ಮಾಯ ಮಾಡ್ತಾ ಇದೆ. ಇತ್ತೀಚೆಗಂತೂ ಪಾಕಿಸ್ತಾನ ಸೇನೆಯ ಕ್ರೌರ್ಯ ಮಿತಿ ಮೀರಿದೆ. ಅದು ಈಗ ದೊಡ್ಡ ಪ್ರಮಾಣದಲ್ಲಿ ಹೋರಾಟದ ಕಿಚ್ಚನ್ನ ಹಚ್ಚಿದೆ. ಎಷ್ಟೋ ಶ್ರೀಮಂತರು, ವಿದ್ಯಾವಂತರು ಎಲ್ಲ ಕೆಲಸ ಬಿಟ್ಟು, ಬಿಸ್ನೆಸ್ ಬಿಟ್ಟು ಹೋರಾಟಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಪಾಕ್ನಿಂದ ಬೇರೆ ಆಗಲೇಬೇಕು ಅಂತ ಗಲಾಟೆ ಶುರು ಮಾಡಿದ್ದಾರೆ. ಇದರ ಮುಂದುವರಿದ ಭಾಗವಾಗಿ ಭಾರತಕ್ಕೆ ಸಾಲು ಸಾಲು ಮನವಿಯನ್ನ ಮಾಡ್ತಾ ಇದ್ದಾರೆ. ಆದರೆ ಭಾರತ ಈ ವಿಚಾರದಲ್ಲಿ ಯಾವುದೇ ಹೇಳಿಕೆಯನ್ನ, ಪ್ರತಿಕ್ರಿಯೆಯನ್ನ ಬಲೂಚಿಗಳಿಗೆ ನೀಡಿಲ್ಲ. ಬೆಂಬಲಕ್ಕೆ ತೊಡಕೇನು? ಸ್ನೇಹಿತರ, ಬಲೂಚಿಸ್ತಾನಕ್ಕೆ ಪಾಕಿಸ್ತಾನದಿಂದ ಅನ್ಯಾಯ ಆಗಿದೆ. ಅವ್ರನ್ನ 3ನೇ ದರ್ಜೆಯ ಪ್ರಜೆಗಳ ರೀತಿ ನೋಡ್ತಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ. ಇದೇ ಕಾರಣಕ್ಕೆ ನಮ್ಮಲ್ಲಿ ಬಾಂಗ್ಲಾ ರೀತಿಯಲ್ಲಿ ಪಾಕಿಸ್ತಾನವನ್ನು ಒಡೆದು ಹಾಕಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಆದರೆ ಸುಲಭನ? ಓಪನ್ ಆಗಿ ಭಾರತ ಬಲೂಚಿಗಳ ಸಹಾಯಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಸಾಲಿಡ್ ರೀಸನ್ ಬೇಕು. ಜಗತ್ತಿನ ಮುಂದೆ ನಮ್ಮ ಕೆಲಸವನ್ನು ನಾವು ಸಮರ್ಥನೆ ಮಾಡ್ಕೊಳ್ಳೋ ಥರದ ಗಟ್ಟಿಯಾದ ಕಾರಣ ಇರಬೇಕು. ಆದರೆ ಬಲೂಚಿಸ್ತಾನದಲ್ಲಿ ಭಾರತಕ್ಕೆ ನೇರವಾಗಿ ಪಾಲ್ಗೊಳ್ಳೋಕೆ ದೊಡ್ಡ ಕಾರಣ ಸಿಗ್ತಾ ಇಲ್ಲ. ಈಗ 1971ರ ಯುದ್ಧ ತಗೊಂಡ್ರೆ ಭಾರತದಲ್ಲಿ ಸುಮ್ಮನೆ ಯುದ್ಧ ಮಾಡಿರಲಿಲ್ಲ. ಲಕ್ಷಾಂತರ ಸಂಖ್ಯೆಯಲ್ಲಿ ಬಾಂಗ್ಲಾದೇಶಿಯರು ಪಾಕ್ ಸೇನೆಯ ದೌರ್ಜನ್ಯಕ್ಕೆ ಜೀವ ಉಳಿಸ್ಕೊಂಡು ಭಾರತಕ್ಕೆ ಬೇಲಿ ಹಾರಿ ಬರ್ತಾ ಇದ್ರು. ಗಡಿಯಲ್ಲಿ ವಿಪರೀತ ಬಾಂಗ್ಲಾದೇಶಿಯರು ನುಗ್ಗುಬಿಟ್ಟಿದ್ರು ಭಾರತದ ಒಳಗಡೆ. ವಲಸಿಗರ ಸಮಸ್ಯೆ. ನಮ್ಮ ದೇಶದ ಜನರಿಗೆ ಅನ್ನ ಹಾಕಕ್ಕೆ ಕಷ್ಟ ಆಗ್ತಾ ಇತ್ತು, ವಲಸಿಗರುಗಳಿಂದ ಹಾಕೋದು ಅನ್ನೋ ಸಮಸ್ಯೆ ಇತ್ತು. ಹೀಗಾಗಿ ನಾವು ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಶಸ್ತ್ರಾಸ್ತ್ರ, ಟ್ರೈನಿಂಗು ಎಲ್ಲ ಕೊಟ್ಟು ಬೆಂಬಲ ಕೊಟ್ವಿ. ಆಮೇಲೆ ಯುದ್ಧ ಟೈಮ್ನಲ್ಲೂ ಕೂಡ ಅಷ್ಟೇ, ನಾವು ಯುದ್ಧ ಆರಂಭ ಮಾಡಿದಲ್ಲ. ಪಾಕಿಸ್ತಾನದ ಏರ್ಫೋರ್ಸ್ ನಮ್ಮ ನೆಲಗಳ ಮೇಲೆ ಮೊದಲು ದಾಳಿ ಮಾಡಿತ್ತು. ರನ್ವೇಗಳ ಮೇಲೆ ಸ್ಫೋಟಕ ಹಾಕಿ ಹೋಗಿತ್ತು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಯುದ್ಧ ಶುರು ಮಾಡಿದ್ವಿ ನಾವು. ಆಮೇಲೆ ಬಾಂಗ್ಲಾ ಜನರೊಂದಿಗೆ ಸೇರಿಕೊಂಡು, ಮುಕ್ತಿ ವಾಹಿನಿಯೊಂದಿಗೆ ಸೇರಿಕೊಂಡು ನಾವು ಪಾಕಿಸ್ತಾನವನ್ನು ಡಿಫೀಟ್ ಮಾಡಿ, 2 ತುಂಡು ಮಾಡಿ ಬಾಂಗ್ಲಾ ಹುಟ್ಟಿಗೆ ಕಾರಣ ಆಯಿತು. ಅದನ್ನು ನಾವು ಈ ಹಿಂದಿನ ಈ 2 ವಿಶೇಷ ಎಪಿಸೋಡ್ಸಲ್ಲಿ, ಭಾರತ ದರ್ಶನದ 2 ಎಪಿಸೋಡ್ಸಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಅಲ್ಲಿ ಜೆನ್ಯೂನ್ ರೀಸನ್ ಇದ್ದ ಕಾರಣ ಒಬ್ಬೊಬ್ಬರಾಗಿ ಬಾಂಗ್ಲಾದೇಶಕ್ಕೆ ಮಾನ್ಯತೆ ಕೊಟ್ಟರು, ಭಾರತವು ಮಾನ್ಯತೆ ಕೊಡ್ತು. ಆದರೆ ಬಲೂಚಿಸ್ತಾನ ವಿಚಾರ ಅಷ್ಟು ಸ್ಟ್ರೇಟ್ ಫಾರ್ವರ್ಡ್ ಇಲ್ಲ. ಅವರು ಸ್ವಾತಂತ್ರ್ಯ ಹೋರಾಟ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ನೇರವಾಗಿ ಸಂಘರ್ಷಕ್ಕೆ ಇಳಿಯೋಕ್ಕಾಗಲ್ಲ. ಇನ್ನು ಆಯುಧ ಕಳಿಸ್ತೀವಿ, ಶಸ್ತ್ರಾಸ್ತ್ರಗಳ ಸಹಾಯ ಮಾಡ್ತೀವಿ ಅಂದ್ರೂ ಕೂಡ ಅಲ್ಲೂ ಒಂದಷ್ಟು ಚಾಲೆಂಜಸ್ ಇದೆ ಓಪನ್ ಆಗಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ. ಓಪನ್ ಆಗಿ ಕಷ್ಟ. ಬಾಂಗ್ಲಾದ ಮುಕ್ತಿ ವಾಹಿನಿ ಸ್ವಾತಂತ್ರ್ಯ ಹೋರಾಟದ ಪಡೆಯಾಗಿತ್ತು. ಅವತ್ತಿಗೆ ಉಗ್ರರ ಗುಂಪು, ಬ್ಯಾನ್ ಆ ಥರದ್ದು ಯಾವುದೂ ಇರಲಿಲ್ಲ. ಆದರೆ ಬಲೂಚ್ ಲಿಬರೇಷನ್ ಆರ್ಮಿಯನ್ನು ವಿಶ್ವಸಂಸ್ಥೆ ಉಗ್ರರ ಪಟ್ಟಿಗೆ ಸೇರಿಸಿದೆ. ಪಾಕಿಸ್ತಾನ ಆ ರೀತಿ ಸೇರಿಸೋ ರೀತಿ ಮಾಡಿದೆ. ನಾವು ಅವರನ್ನು ಸ್ವಾತಂತ್ರ್ಯ ಹೋರಾಟಗಾರಂದ್ರೂ ಕೂಡ, ಯಾಕಂದರೆ ಪಾಕಿಸ್ತಾನ ಇಲ್ಲಿ ಅತ್ಯಂತ ನಾಜುಕಿನ ಆಟವನ್ನು ಆಡಿದೆ. ಅಮೆರಿಕದೊಂದಿಗೂ ಚೆನ್ನಾಗಿದ್ದಾರೆ ಅವರು. ಇತ್ತೀಚೆಗೆ ಸ್ವಲ್ಪ ಆ ಕಡೆ ಆಗ್ತಿದೆ ಬಿಟ್ಟರೆ ಹಿಸ್ಟಾರಿಕಲಿ ಚೈನಾದೊಂದಿಗೂ ಚೆನ್ನಾಗಿದ್ದಾರೆ. ಯಾರಿಂದನೂ ಭಾಳ ಸಮಸ್ಯೆ ಆಗಲಿಲ್ಲ, ಯಾರೂ ವೀಟೋ ಮಾಡಲಿಲ್ಲ. ಹಾಗಾಗಿ ಸೇರಿಸೋಕೆ ಸಾಧ್ಯ ಆಗಿದೆ. ನಾವು ಜಾಗತಿಕ ಉಗ್ರಗಾಮಿಗಳನ್ನು ಹಿಡ್ಕೊಂಡು ಹೋಗಿ ಸೇರಿಸೋಣ ಅಂತ ಬಂದರೂ ಕೂಡ, ಹಫೀಜ್ ಸಯೀದ್ನ ಸೇರಿಸೋಣ ಅಂತ ಹೋದರೂ ಕೂಡ, ಮಸೂದ್ ಅಜರ್ನ ಸೇರಿಸೋಣ ಅಂತ ಹೋದರೂ ಕೂಡ ಚೀನಾ ಮೂಲಕ ವೀಟೋ ಮಾಡಿಸುತ್ತೆ ಪಾಕಿಸ್ತಾನ. ಸೊ ಈಗ ವಿಶ್ವಸಂಸ್ಥೆಯು ಬಲೂಚ್ ಲಿಬರೇಷನ್ ಸೇನೆಯನ್ನು ಉಗ್ರರು ಅಂತ ಗುರುತಿಸಿರೋದ್ರಿಂದ ಅವರಿಗೆ ಬೆಂಬಲ ಕೊಟ್ಟು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ರಾಜಕೀಯವಾಗಿ, ನೈತಿಕವಾಗಿ ಭಾರತದಂತಹ ಶಾಂತಿಪ್ರಿಯ ರಾಷ್ಟ್ರದ ಇಮೇಜ್ಗೆ ಸೂಟ್ ಆಗಲ್ಲ. ಎರಡನೇದು ಜಿಯೋಗ್ರಫಿ. ಇಡೀ ಬಾಂಗ್ಲಾವನ್ನು ಭಾರತ ಸುತ್ತುವರೆದಿತ್ತು. ಲ್ಯಾಂಡ್, ಸಿ ಎಲ್ಲ ಕಡೆ ನಾವು ಬಾಂಗ್ಲಾವನ್ನು ಕವರ್ ಆಗಿದ್ವಿ. ಪಾಕಿಸ್ತಾನದಿಂದ ಸಾವಿರಾರು ಕಿಲೋಮೀಟರ್ ದೂರ ಇತ್ತು.
ಆಡಳಿತ, ಕಮ್ಯುನಿಕೇಷನ್, ಸೇನೆಯನ್ನು ಮೂವ್ ಮಾಡೋದು ಎಲ್ಲವೂ ಪಾಕ್ಗೆ ಡಿಫಿಕಲ್ಟ್ ಇತ್ತು. ಆದರೆ ಬಲೂಚಿಸ್ತಾನದ ಕಥೆ ಬೇರೆ. ಬಲೂಚಿಸ್ತಾನ ಇಡೀ ಪಾಕಿಸ್ತಾನದುದ್ದಕ್ಕೂ ಗಡಿಯನ್ನು ಹಂಚಿಕೊಂಡಿದೆ. ಪಾಕ್ ಅಲ್ಲಿಗೆ ನೇರವಾಗಿ ಸೇನೆ ತಂದು ನಿಲ್ಲಿಸೋ ಸಾಧ್ಯತೆ ಇರುತ್ತೆ. ಇಷ್ಟೇ ಅಲ್ಲ, ಅಲ್ಲಿ ಜಾಗತಿಕ ಶಕ್ತಿಗಳು ಕೂಡ ಇದ್ದಾವೆ. ಇರಾನ್ ಅಫ್ಘಾನಿಸ್ತಾನ್ ವಿರೋಧ. ಎಸ್, ಭಾರತ ಬಲೂಚಿಸ್ತಾನ್ಗೆ ಸಪೋರ್ಟ್ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು? ಅದಕ್ಕೆ ಇರಾನ್ ಮತ್ತು ಅಫ್ಘಾನಿಸ್ತಾನ ಮೂಲಕ ಮಾಡಬೇಕಾಗತ್ತೆ. ಈಗ ಪಾಕಿಗಳು ಮಾಡುವ ಆರೋಪ ಏನು ಅಂದರೆ ನಾವು ಚಬಹಾರ್ ಬಂದರನ್ನು ಬಳಸ್ಕೊಂಡು ಬಲೂಚಿಗರಿಗೆ ಸಹಾಯ ಮಾಡ್ತಾ ಇದ್ದೀವಿ ಅಂತ. ಆದರೆ ನಿಮಗೆ ಗೊತ್ತಿರಲಿ, ಇರಾನ್ಗೂ ಈ ಬಲೂಚಿಸ್ತಾನ ರಚನೆ ಇಷ್ಟ ಇಲ್ಲ. ಯಾಕಂದರೆ ಬಲೂಚಿಸ್ತಾನದ ಕಲ್ಪನೆ ಏನಿದೆ ರಾಷ್ಟ್ರದ್ದು, ಈ ಬಲೂಚಿ ಜನ ಇರೋ ಜಾಗ ಏನಿದೆ ಅದು ಹರಡಿದೆ. ಪಾಕಿಸ್ತಾನ, ಇರಾನ್ ಎಲ್ಲ ಕಡೆಗೆ ಹರಡ್ಕೊಂಡಿದೆ ಈ ಜಾಗ. ಇರಾನ್ನಲ್ಲಿ ಸಿಸ್ತನ್ ಬಲೂಚಿಸ್ತಾನ ಅನ್ನೋ ಒಂದು ಏರಿಯಾನೇ ಇದೆ. ಜಾಗದ ಹೆಸರೇ ಆ ರೀತಿ ಇದೆ. ಅಲ್ಲಿರೋ ಬಲೂಚಿಗಳು ಕೂಡ ಇರಾನನ್ನು ವಿರೋಧಿಸ್ತಾರೆ. ಸೊ ಇಂಥ ಟೈಮ್ನಲ್ಲಿ ಇಂಡಿಪೆಂಡೆಂಟ್ ಬಲೂಚಿಸ್ತಾನ ಹುಟ್ಕೊಂಡ್ರೆ ಇರಾನ್ ಸೈಡ್ ಇರೋ ಬಲೂಚಿಗಳು ಕೂಡ ನಾವು ಅಲ್ಲಿಗೆ ಸೇರ್ಕೊಂಡ್ಬಿಡ್ತೀವಿ, ಇಂಡಿಪೆಂಡೆಂಟ್ ಬಲೂಚಿಸ್ತಾನಕ್ಕೆ ಸೇರ್ಕೊಂಡ್ಬಿಡ್ತೀವಿ ಅಂತ ಹೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವತಂತ್ರ ಬಲೂಚಿಸ್ತಾನ ಹುಟ್ಟೋದು ಅವ್ರಿಗೆ ಅಷ್ಟೊಂದು ಇಷ್ಟ ಇಲ್ಲ. ಆದರೆ ಶಿಯಾ ಸುನ್ನಿ ಜಗಳದ ಕಾರಣಕ್ಕಾಗಿ ಸುನ್ನಿ ಪಾಕಿಸ್ತಾನದ ವಿರುದ್ಧ ಪಾಕ್ ಒಳಗಿನ ಬಲೂಚಿಗಳಿಗೆ ಇರಾನ್ ಇಂಡೈರೆಕ್ಟ್ ಆಗಿ ಒಂದಷ್ಟು ಈ ರೀತಿ ಚಟುವಟಿಕೆಗಳನ್ನೆಲ್ಲ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋ ರಿಪೋರ್ಟ್ಸ್ ಇವೆ. ಅದು ಪಾಕಿಸ್ತಾನಕ್ಕೆ ಡ್ಯಾಮೇಜ್ ಮಾಡ್ತಾ ಇರಬೇಕು ಆಗಾಗ ಅಂತ. ಅದಕ್ಕೆ ಪ್ರತಿಯಾಗಿ ಇರಾನ್ ಒಳಗಿನ ಬಲೂಚಿಗಳಿಗೆ ಪಾಕ್ ಕೂಡ ಚುಚ್ಚುರು ಗಾಯ ಮಾಡ್ತಾ ಇರಿ ಅಂತ ಹೆಲ್ಪ್ ಮಾಡುತ್ತೆ ಅನ್ನೋ ರಿಪೋರ್ಟ್ಸ್ ಕೂಡ ಇವೆ. ಮೊನ್ನೆ ಇತ್ತೀಚೆಗೆ ಇಬ್ಬರ ನಡುವೆ ಮಿಸೈಲ್ ಎಕ್ಸ್ಚೇಂಜ್ ಕೂಡ ಆಗಿತ್ತು. ಇರಾನ್ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿತ್ತು. ರೊಚ್ಚಿಗೆದ್ದು ಪಾಕಿಸ್ತಾನ ನಾವು ಕೂಡ ಸ್ಫೋಟಕಗಳನ್ನು ಹಾಕಿದ್ವಿ ಈ ಜಾಗಕ್ಕೆ ಅಂತ ಹೇಳ್ಕೊಂಡಿದ್ರು. ಆದರೆ ಇಬ್ಬರಿಗೂ ಕೂಡ ಇಂಡಿಪೆಂಡೆಂಟ್ ಬಲೂಚಿಸ್ತಾನ ಹುಟ್ಟಿ ಅವರು ಜಾಗ ಕಿತ್ಕೊಂಡು ಹೋಗಿ ಆ ಕಡೆ ಇರಾನ್ನ ಸಿಸ್ತನ್ ಬಲೂಚಿಸ್ತಾನ್, ಪಾಕಿಸ್ತಾನದ ಬಲೂಚಿಸ್ತಾನ್ ರಾಜ್ಯ ಇದೆಲ್ಲ ಹೋಗಿ ಇಂಡಿಪೆಂಡೆಂಟ್ ಕಂಟ್ರಿ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಏನೋ ಅಫ್ಘಾನಿಸ್ತಾನ ಬಲೂಚಿಗಳಿಗೆ ಮಾರಲ್ ಸಪೋರ್ಟ್ ಕೊಡ್ತಾ ಇದೆ. ಆದರೆ ಇಲ್ಲೊಂದು ಹೊಸ ರಾಷ್ಟ್ರ ಹುಟ್ಟೋದು ಅವ್ರಿಗೂ ಕೂಡ ಇಷ್ಟ ಇಲ್ಲ. ಯಾಕಂದ್ರೆ ಅವರ ವೇಟೇಜ್ ಕಮ್ಮಿ ಆಗಿಬಿಡುತ್ತೆ. ಈಗ ಭಾರತ, ಅಮೆರಿಕ, ಇರಾನ್, ಚೀನಾ ಪಾಕಿಸ್ತಾನ ಮಣಿಸಕ್ಕೆ ಅಫ್ಘಾನ್ ಭೂಮಿ ಕಡೆಗೆ ನೋಡ್ತಾ ಇದ್ದಾರೆ. ಅಲ್ಲಿ ತಾಲಿಬಾನಿಗಳೇ ಆಳ್ತಾ ಇದ್ರು ಕೂಡ ಅವ್ರನ್ನ ದೂರ ಇಡೋಕೆ ಯಾರೂ ರೆಡಿ ಇಲ್ಲ. ಆದ್ರೆ ಈ ಭಾಗದಲ್ಲಿ ಬಲೂಚಿಸ್ತಾನ ಎದ್ದು ನಿಂತು ಬಿಟ್ರೆ ಇಂಡಿಪೆಂಡೆಂಟ್ ಆಗಿ ಜಿಯೋ ಪೊಲಿಟಿಕಲ್ ಗೇಮ್ ಚೇಂಜ್ ಆಗುತ್ತೆ. ಪಾಕಿಸ್ತಾನದ ವೇಟೇಜು ಕಮ್ಮಿ ಆಗುತ್ತೆ. ಆ ಕಡೆಗೆ ಅಫ್ಘಾನಿಸ್ತಾನದ ವೇಟೇಜ್ ಇನ್ನೂ ಕಮ್ಮಿ ಆಗುತ್ತೆ. ಅಫ್ಘಾನಿಸ್ತಾನ ಲ್ಯಾಂಡ್ ಲಾಕ್ ಕಂಟ್ರಿ, ಆದರೆ ಬಲೂಚಿಸ್ತಾನ ಗ್ವಾದರ್ನಂತಹ ದೊಡ್ಡ ಪ್ರದೇಶವನ್ನು ಬಂದರನ್ನ ಹೊಂದಿದೆ. ನೇರವಾಗಿ ಸಮುದ್ರಕ್ಕೆ ವಿಶಾಲವಾದ ಆಕ್ಸಸ್ ಅನ್ನ ಬಲೂಚಿಸ್ತಾನ ಹೊಂದಿದೆ. ಹಾಗಾಗಿ ಅಫ್ಘಾನಿಸ್ತಾನಕ್ಕಿಂತ ಬಲೂಚಿಸ್ತಾನ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಈ ಭಾಗದಲ್ಲಿ. ಮತ್ತೊಂದು ಕಡೆ ಚೀನಾದ ಉಪಸ್ಥಿತಿ. ಚೀನಾ ಇಲ್ಲಿ $60-65 ಬಿಲಿಯನ್ ದುಡ್ಡನ್ನು ಸುರಿದಿದೆ ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಮೂಲಕ. ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಗಿಲ್ಗಿಟ್ ಬಾಲ್ಟಿಸ್ತಾನ್ ಮೂಲಕ ದಾಟಿ, ಅಂದರೆ POK ಮೂಲಕ ದಾಟಿ ಖೈಬರ್ ಪಖ್ತೂನ್ಖ್ವಾಗ್ ಹೋಗಿ ಆಮೇಲೆ ಹೆಚ್ಚಿನ ಭಾಗವನ್ನು ಬಲೂಚಿಸ್ತಾನ್ ಮೂಲಕವೇ ಹಾದು ಹೋಗಿ ಅದು ಬಲೂಚಿಸ್ತಾನದ ಗ್ವಾದರ್ ಪೋರ್ಟ್ನಲ್ಲೇನೆ ಎಂಡ್ ಆಗೋದು, ಸಮುದ್ರಕ್ಕೆ ಕನೆಕ್ಟ್ ಆಗೋದು ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್. ಬಲೂಚಿಸ್ತಾನ ಇಂಡಿಪೆಂಡೆಂಟ್ ಆಗಿಬಿಟ್ರೆ ಚೈನಾ ಪಾಕಿಸ್ತಾನ್ ಬಲೂಚಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಆಗಿಬಿಡುತ್ತಲ್ಲ, ಇನ್ನೊಂದು ರಾಷ್ಟ್ರ ಬಂದ್ಬಿಡುತ್ತಲ್ಲ. ಜೊತೆಗೆ ಆಲ್ರೆಡಿ ಚೀನಿಯರನ್ನ ಸಿಕ್ಕದಲ್ಲಿ ಹಿಡಿದು ಬೇಟೆಯಾಡ್ತಿದ್ದಾರೆ. ಓತಿಗಾತಗಳನ್ನ ಹಿಡಿದು ಬೇಟೆಯಾಡ್ದಂಗೆ ಚೀನಿಯರನ್ನ ಹಿಡಿದು ಬೇಟೆಯಾಡ್ತಿದ್ದಾರೆ ಬಲೂಚಿಗಳು. ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ ಚೈನೀಸ್ ಇಂಜಿನಿಯರ್ಸ್ನೆಲ್ಲ. ಅಲ್ಲಿ ಸೆಪೆಕ್ ಯೋಜನೆಗೆ ಬಂದವ್ರನ್ನೆಲ್ಲ ಬಲೂಚಿಗಳು ಒಬ್ಬೊಬ್ಬರಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಇಂಥ ಟೈಮ್ನಲ್ಲಿ ಇಂಡಿಪೆಂಡೆಂಟ್ ಬಲೂಚಿಸ್ತಾನ ಕೂಡ ಹುಟ್ಟು ಬಿಡೋದನ್ನ ಚೀನಾ ಯಾವ ಕಾರಣಕ್ಕೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅವರು ಸೆಪೆಕ್ ಮಾಡ್ಕೊಂಡಿರೋದು ಪಾಕಿಸ್ತಾನ ನಂಬ್ಕೊಂಡು. ಪಾಕಿಸ್ತಾನ ಮತ್ತು ಚೀನಾ ನಡುವಿನ ಯೋಜನೆ ಇದು. ಇದೆಲ್ಲಕ್ಕೂ ಮಿಗಿಲಾಗಿ ಜನಸಂಖ್ಯೆ, ಹೋರಾಟಕ್ಕೆ ಬೇಕಾದ ಪಾಪ್ಯುಲೇಷನ್ ಮತ್ತು ಶಕ್ತಿ. ಈ ಹಿಂದೆ ಬಾಂಗ್ಲಾ ರಚನೆ ಮಾಡಬೇಕಾದ್ರೆ ಅಲ್ಲಿನ ಜನ ದೊಡ್ಡ ಪ್ರಮಾಣದಲ್ಲಿ ಮಾಸ್ ಆಗಿ ಶೇಖ್ ಮುಜಿಬುರ್ ರೆಹಮಾನ್ ನೇತೃತ್ವದಲ್ಲಿ ಪಾಕಿಸ್ತಾನ ಸೇನೆ ವಿರುದ್ಧ ದಂಗೆ ಎದ್ದಿದ್ರು. ಉರ್ದು ಮಾತಾಡ್ತಿದ್ದ ಪಾಕಿಸ್ತಾನ ನಮ್ಮ ಜೊತೆಗೆ ಬೇಡ, ಸಾಂಸ್ಕೃತಿಕ ಮತ್ತು ಭಾಷಿಕ ಕಾರಣಗಳನ್ನ ಮುಂದಿಟ್ಟು ಅವರು ಫೈಟ್ ಮಾಡಿದ್ರು. ಆದ್ರೆ ಬಲೂಚಿಸ್ತಾನ ಹಾಗಲ್ಲ. ಜನಸಂಖ್ಯೆ ತುಂಬಾ ಕಮ್ಮಿ ಇದೆ. ಇಡೀ ಪಾಕಿಸ್ತಾನ ಜನಸಂಖ್ಯೆಯಲ್ಲಿ ಬರೀ 5% ಮಾತ್ರ ಬಲೂಚಿಸ್ತಾನ ಜನಸಂಖ್ಯೆ ಇರೋದು. ಆದರೆ ಭೂಭಾಗ 44%, ಅರ್ಧ ಪಾಕಿಸ್ತಾನದಷ್ಟು ದೊಡ್ಡ ಪ್ರಾಂತ್ಯ ಇದು. ಅರ್ಧ ಪಾಕಿಸ್ತಾನ ಆಲ್ಮೋಸ್ಟ್. ಆದರೆ ಜನಸಂಖ್ಯೆ ಮಾತ್ರ ಬರೀ 5%. 1.5 ಕೋಟಿ ಜನಸಂಖ್ಯೆ ಇದ್ದಾರೆ ಅಷ್ಟೇ. ಅಷ್ಟು ದೊಡ್ಡ ರಾಜ್ಯದಲ್ಲಿ ಇರೋರ್ಗೂ ಕೂಡ ಎಲ್ಲರಿಗೂ ಹೋರಾಟ ಮಾಡೋ ಶಕ್ತಿ ಇಲ್ಲ. ಅಲ್ಪ ಸ್ವಲ್ಪ ಮಾತಾಡಿದವ್ರನ್ನ ಕೂಡ ಪಾಕ್ ಸೇನೆ ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ತಾ ಬಂದಿದೆ. ಹೀಗಾಗಿ ಪೂರ್ಣ ಪ್ರಮಾಣದಲ್ಲಿ ಬಾಂಗ್ಲಾ ರೀತಿಯಲ್ಲಿ ಹೋರಾಟ ಮಾಡೋಕೆ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಹಾಗಿದ್ರೆ ಸ್ವಾತಂತ್ರ್ಯ ಸಿಗಲ್ವಾ? ಸ್ನೇಹಿತರೆ, ಸಾಧ್ಯತೆಗಳಂತೂ ಇದ್ದೇ ಇರುತ್ತೆ. ಆದರೆ ಯಾವಾಗ ಅಂತ ಖಚಿತವಾಗಿ ಹೇಳಕ್ ಬರಲ್ಲ. ಬಟ್ ಸಾಧ್ಯತೆ ಇದ್ದೇ ಇರುತ್ತೆ. ಸಾವಿರಾರು ಅಣುಬಾಂಬ್ ಇದ್ದ ಸೋವಿಯತ್ ಯೂನಿಯನ್ ಒಡೆದು ಹೋಗಿದ್ದನ್ನ ಜಗತ್ತು ನೋಡಿದೆ. ಯಾವುದೇ ಸೇನೆಗಾದರೂ ಜನರ ಬೆಂಬಲ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ.
ಪಾಕಿಸ್ತಾನ ಕೂಡ ಹೆಸರಿಗೊಂದು ರಾಷ್ಟ್ರ ಆದರೂ ಕೂಡ ಅದು ಹಲವು ರಾಜ್ಯಗಳ ಒಕ್ಕೂಟ. ಸಿಂಧ್, ಪಂಜಾಬಿ, ಪಶ್ತೂನಿ, ಬಲೂಚ್ ಅಂತ ಬೇರೆ ಬೇರೆ ಐಡೆಂಟಿಟಿಯ ಜನ ಇದ್ದಾರೆ ಬೇರೆ ಬೇರೆ ಕಡೆ. ಈ ಐಡೆಂಟಿಟಿ ಮತ್ತು ಪ್ರತ್ಯೇಕತೆ ಇನ್ನಷ್ಟು ಜಾಸ್ತಿ ಆಗೋ ಥರ ಹೊರಗಿಂದ ಯಾರಿಗೆಲ್ಲ ಬಲೂಚಿಸ್ತಾನ ಪ್ರತ್ಯೇಕ ಆಗೋ ಆಸೆ ಇದೆ ಆ ರಾಷ್ಟ್ರಗಳು ನೇರವಾಗಲ್ಲದೆ ಹೋದರೂ ಕೂಡ ಹಿಂಬಾಗಿಲಿನ ಮೂಲಕ ಬೆಂಬಲವನ್ನು ಕೊಡಬಹುದು. ಬಲೂಚಿ ಹೋರಾಟ ದಿನ ಬೆಳಗಾದ್ರೆ ಜಾಗತಿಕ ಮಟ್ಟದಲ್ಲಿ ಸುದ್ದಿ ಆಗೋ ಥರ ನೋಡ್ಕೊಳ್ಬಹುದು. ಸದ್ಯ ಇರಾನ್, ಒಮನ್, UAE, ಕುವೈತ್, ಸೌದಿ ಸೇರಿ ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ಈ ಬಲೂಚಿಗಳಿದ್ದಾರೆ, ಬಲೂಚಿ ಜನಾಂಗದವರಿದ್ದಾರೆ. ನಮ್ಮ ಭಾರತದಲ್ಲೂ ಸುಮಾರು 64,000 ಬಲೂಚ್ ಬುಡಕಟ್ಟಿನ ಮುಸ್ಲಿಮರಿದ್ದಾರೆ. 2012 ನಡೆದ ಸರ್ವೆ ಪ್ರಕಾರ 37% ಬಲೂಚಿಗಳು ಇಂಡಿಪೆಂಡೆಂಟ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ದೊಡ್ಡ ನಂಬರೇ ಇದು. ಆದರೆ ಇಂಡಿಪೆಂಡೆನ್ಸ್ ಕೇಳೋಕೆ ಸಾಕಾಗಲ್ಲ, ಮೆಜಾರಿಟಿ ದೊಡ್ಡ ಪ್ರಮಾಣದಲ್ಲಿ ಬೇಕಾಗತ್ತೆ. ಆಲ್ಮೋಸ್ಟ್ ಎಲ್ಲರೂ 100 80-90% ಈ ರೀತಿ ನಂಬರ್ ಬೇಕಾಗತ್ತೆ. ಏನಿಲ್ಲ ಅಂದ್ರೂ 60ಕ್ಕಿಂತ ಹೆಚ್ಚಿನ % ಜನನಾದರೂ ಕೂಡ ಸ್ಟ್ರಾಂಗ್ ಆಗಿ ಫೈಟ್ ಮಾಡಲೇಬೇಕಾಗತ್ತೆ. ಒಂದು ಆಶಾದಾಯಕ ವಿಚಾರ ಏನು ಅಂದರೆ ಇತ್ತೀಚೆಗೆ ಹೋರಾಟಕ್ಕೆ ದೊಡ್ಡ ಧ್ವನಿ ಸಿಗ್ತಾ ಇದೆ. 1971 ಘಟನೆಯನ್ನು ಯಾವ ಕಾರಣಕ್ಕೂ ಮರಿಬೇಡಿ. ಈಗ 1 ಇಂಚು ನಿಮ್ಮ ಆರ್ಮಿ ಕೈಲಿಲ್ಲ ಬಲೂಚಿಸ್ತಾನದಲ್ಲಿ ಅಂತ ಬಲೂಚಿಸ್ತಾನದ ಮಾಜಿ CM, ಬಲೂಚಿಸ್ತಾನ್ ನ್ಯಾಷನಲ್ ಪಾರ್ಟಿಯ ನಾಯಕ ಅಖ್ತರ್ ಮೆಂಗಾಲ್ ಹೇಳಿದ್ದಾರೆ. ಸೊ ದೊಡ್ಡ ನಾಯಕರಿಂದ ಬರ್ತಿರೋ ಹೇಳಿಕೆಗಳು ಅವರ ಆತ್ಮವಿಶ್ವಾಸವನ್ನು, ಬಲೂಚಿಗಳ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿದೆ. ಈ ಟೈಮ್ನಲ್ಲಿ ಮಾನವ ಹಕ್ಕುಗಳು, ಮೀಡಿಯಾ, ಡಿಪ್ಲೊಮ್ಯಾಟಿಕ್ ಸಪೋರ್ಟ್ ಎಲ್ಲವೂ ಸಿಕ್ಕರೆ ಬಲೂಚಿಗಳ ಹೋರಾಟಕ್ಕೆ ಧ್ವನಿ ಸಿಗತ್ತೆ. ಸೊ ಇಷ್ಟೆಲ್ಲ ಆಗ್ತಿರೋ ಟೈಮ್ನಲ್ಲಿ ಭಾರತ ತನು, ಮನ, ಧನ ಸಹಾಯ ಅಂತಾರಲ್ಲ, ಅದರಲ್ಲಿ ತನು ಇಲ್ಲದೆ ಹೋದರೂ ಕೂಡ ಮನ ಮತ್ತು ಧನ ಸಹಾಯವನ್ನೇನಾದರೂ ಕೂಡ ಮಾಡೋಕ್ಕಾದ್ರೆ ಅದನ್ನು ಹೇಗೆ ಮಾಡ್ಬೋದೋ ಹಾಗೆ ಮಾಡ್ತಾ ಹೋಗೋಕ್ಕೆ ಸಾಧ್ಯ. ಆದರೆ ಅಮೆರಿಕ ಮತ್ತು ಚೀನಾ ನಡುವಿನ ಸಂಘರ್ಷ ಮತ್ತು ಅವರ ಕೋಲ್ಡ್ ವಾರ್ ಜಾಸ್ತಿಯಾಗಿ ಸಿಪೆಕ್ಗೆ ಹೊಡಿಬೇಕು ಅಂತ ಹೇಳಿ ಏನಾದರೂ ಅಮೆರಿಕನು ಮತ್ತು ಅವರ ಮಿತ್ರರು ಕೂಡ ಮನಸ್ಸು ಮಾಡಿದ್ರೆ ಡೆಫಿನೆಟ್ಲಿ ಒಂದಲ್ಲ ಒಂದಿನ ಬಲೂಚಿಸ್ತಾನ ಇಂಡಿಪೆಂಡೆಂಟ್ ಕಂಟ್ರಿಯಾಗಿ ಹುಟ್ಟಿ ಅದರ ಬರ್ಡೇಯನ್ನು ಆಚರಣೆ ಮಾಡ್ಬೋದು. ಅಮೆರಿಕ ಒಂದು ಮಾನ್ಯತೆ ಕೊಟ್ಟರೆ ಸಾಕು. ಆದರೆ ಹಿಂದೆ ಸಾಲು ಅಮೆರಿಕನ್ ಮಿತ್ರರು ಕಪ್ಪೆಗಳಂತೆ ಕುಪ್ಪಳಿಸಿ ಹಾರಿ ನಾವು ಮಾನ್ಯತೆ ಕೊಡ್ತೀವಿ ಅಂತೇಳಿ ಕೊಟ್ಬಿಡ್ತಾರೆ. ಅಮೆರಿಕ ಒಂದು ಮಾಡಿದ್ರೆ ಸುಮಾರು ಕಂಟ್ರೀಸಿಂದ ಸಿಕ್ಕ ಹಾಗೇನೆ ಮಾನ್ಯತೆ. ಸೊ ಸ್ನೇಹಿತರೆ, ಈ ರೀತಿ ಭಾರತ ದೊಡ್ಡದಾಗಿ ಏನೂ ಮಾಡದೆ ಓಪನ್ ಆಗಿ ಬಲೂಚಿಸ್ತಾನಕ್ಕೆ ಸ್ವಾತಂತ್ರ್ಯ ಪಡೆಯೋಕೆ ಇಷ್ಟೆಲ್ಲ ದಾರಿಗಳಿದ್ದಾವೆ, ಇಷ್ಟೆಲ್ಲ ಪಾಸಿಬಿಲಿಟೀಸ್ನ ಚರ್ಚೆ ಮಾಡಿದ್ವಿ. ಆದರೆ ಒಂದು ವೇಳೆ ಭಾರತ ಪಾಕಿಸ್ತಾನ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಆಯಿತು ಅಂತ ಅಂದ್ಕೊಳ್ಳಿ, ಫುಲ್ ಪ್ಲೆಜ್ಡ್ ವಾರ್ ಆಯಿತು ಅಂತ ಅಂದ್ಕೊಳ್ಳಿ, ಆವಾಗ ಪಾಕಿಸ್ತಾನವನ್ನು ಇನ್ನೊಂದು ಭಾಗ ಮಾಡೋಕ್ಕೆ ನಮಗೆ ಜೆನ್ಯೂನ್ ರೀಸನ್ ಸಿಗುತ್ತೆ. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತಾರಲ್ಲ, ಅದರಂತೆ ಪೂರ್ಣ ಪ್ರಮಾಣದ ಯುದ್ಧ ಏನಾದರೂ ಆಯಿತು ಅಂತ ಹೇಳಿದ್ರೆ ಆವಾಗ ಪಾಕಿಸ್ತಾನವನ್ನು ಒಡೆಯೋಕೆ, ಬಲೂಚಿಗಳ ಹೋರಾಟಕ್ಕೆ ಇನ್ನಷ್ಟು ಬೆಂಬಲ ಕೊಡೋಕೆ ಭಾರತಕ್ಕೂ ಜೆನ್ಯೂನ್ ರೀಸನ್ ಸಿಗುತ್ತೆ. ಆದರೆ ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಮೊದಲು ಒಳಗಿಂದ ಇನ್ನೂ ಬೆಂಕಿ ಜಾಸ್ತಿ ಉರಿಬೇಕು. ಅಲ್ಲಿರೋ 1-1.5 ಕೋಟಿ ಜನ ಏನಿದ್ದಾರೆ ಅದರಲ್ಲಿ ಬಹುಪಾಲು ಜನ ಬೀದಿಗೆ ಬರಬೇಕು, ಪಾಕಿಸ್ತಾನ ಸೇನೆ ಮೇಲೆ ಮುಗಿಬಿದ್ದು ನಮಗೆ ಬೇಕೇ ಬೇಕು ಅಂತ ಕೂತ್ಕೋಬೇಕು. ಆವಾಗ ಮಾತ್ರ ಸಾಧ್ಯ. ಅದು ಬಿಟ್ಟು ಭಾರತ ಇಂಡಿಪೆಂಡೆನ್ಸ್ ಕೊಡ್ಸೋಕ್ಕೋಸ್ಕರ ಯುದ್ಧಕ್ಕೆ ಧುಮುಕಕ್ಕಾಗೋದಿಲ್ಲ. ಅಣ್ವಸ್ತ್ರ ರಾಷ್ಟ್ರದ ಮೇಲೆ 2 ಅಣ್ವಸ್ತ್ರ ರಾಷ್ಟ್ರಗಳು, ಅಣ್ವಸ್ತ್ರ ಇರೋದು ಕೂಡ ಅದಕ್ಕೆ ದೇಶವನ್ನು ಒಡೆದು ಹಾಕದಿರೋ ಥರ ನೋಡ್ಕೊಳ್ಳೋಕ್ಕೆ, ದೇಶವನ್ನು ನಾಶ ಮಾಡದಿರೋ ಥರ ನೋಡ್ಕೊಳ್ಳೋಕ್ಕೆ. ಜೆನ್ಯೂನ್ ರೀಸನ್ ಆಗಿಬಿಡುತ್ತೆ ದೇಶ ಒಡೆಯೋಕ್ಕೆ ಯುದ್ಧಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ. ಅಣ್ವಸ್ತ್ರ ಇರೋದೇ ಅದಕ್ಕೋಸ್ಕರ, ಯಾವುದೇ ರಾಷ್ಟ್ರಗಳ ಬಳಿ ಆದರೂ ಕೂಡ ದೇಶವನ್ನು ಒಡೆದು ಹಾಕಬಾರ್ದು, ನಾಶ ಆಗಬಾರ್ದು ಅಂಥೇಳಿ. ಹಾಗಾಗಿ ಒಳಗಿನಿಂದ ಬಲೂಚಿಗಳ ಬೆಂಕಿ ಅವರ ಒಳಗಿನಿಂದಲೇ ಇನ್ನಷ್ಟು ಹಲವು ಪಟ್ಟು ಜಾಸ್ತಿ ಆಗ್ತಾ ಹೋದರೆ ಬಲೂಚಿಸ್ತಾನ ಬರ್ಡೇ ಆಚರಿಸ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.